ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾವು ನಮ್ಮ ಅಜ್ಜಿ ಬಗ್ಗೆ ಮಾತಾಡಬೇಕಾದ್ರೆ ಅಜ್ಜಿ ಮಾಡುವ ಅಡಿಗೆ ಮಾಡುವ ವಿಧಾನ ಇವುಗಳನ್ನೆಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಕೆಲವೊಮ್ಮೆ ಅನಿಸುತ್ತೆ ಆಕೆ ಬಯೋ ಹ್ಯಾಕರ್ ಅಂತ. ಕಾರಣ ಏನು ಅಂತಂದರೆ ಆಕೆಗೆ ನಮ್ಮ ದೇಹದ ಬಗ್ಗೆ ಸಂಪೂರ್ಣ ಅರಿವಿತ್ತು. ಅಜ್ಜಿ ಅಂತಂದರೆ ಎಲ್ಲರ ಅಜ್ಜಿಗಳ ಬಗ್ಗೆನೂ ನಾನು ಹೇಳ್ತಾ ಇರೋದು. ಹಿಂದಿನವರು, ನಮ್ಮ ಪೂರ್ವಜರು ಅಂತಲೇ ಇಟ್ಕೊಳ್ಳೋಣ. ಅವರಿಗೆ ನಮ್ಮ ದೇಹದ ಬಗ್ಗೆ ಸಂಪೂರ್ಣ ಅರಿವಿತ್ತು. ಅದರ ಬಗ್ಗೆ ಒಂದು ರೀತಿಯ ಅಧ್ಯಯನ, ಅವರ ನಿಲುವಿಗೆ ತಕ್ಕಂತೆ ಕೆಲವೊಂದು ಅಧ್ಯಯನ ಮಾಡ್ತಾಯಿದ್ರು. ಮಾಡಿ ಇಂತಹ ಆಹಾರ ಈ ಥರ ಸೇವನೆ ಮಾಡಿದ್ರೆ ದೇಹಕ್ಕೆ ಪೂರಕ, ದೇಹಕ್ಕೆ ಇದರಿಂದ ಅನುಕೂಲ ಅನ್ನುವುದನ್ನು ಅನುಭವದ ಆಧಾರದ ಮೇಲೆ ತಿಳ್ಕೊಂಡಿದ್ರು. ಅವರ ಅನುಭವವೇ ಹೆಚ್ಚಿನದು, ದೊಡ್ಡದು ಅಂತ ನಾವು ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ಅಜ್ಜಿ ಮಹಾವೈದ್ಯರಲ್ಲಿ ವೈದ್ಯ ಏಕೆ ಅಂತಂದರೆ ಆಕೆಗೆ ಸಂಪೂರ್ಣವಾಗಿ ಗೊತ್ತಿತ್ತು ನಮಗೆ ಯಾವ ಆಹಾರವನ್ನು ಕೊಡಬೇಕು, ಯಾವ ರೀತಿ ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಕಾಲಕ್ಕೆ ಯಾವುದನ್ನು ನೀಡಬೇಕು ಎನ್ನುವ ಸಂಪೂರ್ಣ ಮಾಹಿತಿ ಇತ್ತು. ಅಜ್ಜಿ ಏನು ಮಾಡ್ತಿದ್ರು ಅಂದರೆ, ಮೊದಲನೇದಾಗಿ ನಾವು ನೋಡೋದಾದರೆ ಇದರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಸಹ ನಾನು ಮಾಡಿದ್ದೀನಿ. ಆದರೂ ಇನ್ನೊಮ್ಮೆ ಅವುಗಳನ್ನು ನಾವು ನೋಡೋದಾದರೆ, ನಾವು ನಮ್ಮ ದೇಹಕ್ಕೆ ಅತ್ಯಂತ ಪೂರಕವಾಗಿ ಬೇಕಾಗಿರುವಂಥದ್ದು ಫರ್ಮೆಂಟೆಡ್ ಆಹಾರ ಅಂತ ಅನ್ಬೋದು, ಹುದುಗುವಿಕೆಯ ಆಹಾರ. ಅದರಲ್ಲೂ ಮುಖ್ಯವಾಗಿ ಪ್ರೋಬಯಾಟಿಕ್ಸ್ ಅಂತ ನಾವು ಕರಿತೀವಿ. ಪ್ರೋಬಯಾಟಿಕ್ಸಲ್ಲಿ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಇದರ ಜೊತೆಯಲ್ಲಿ ಅಜ್ಜಿ ತಯಾರಿಸುತ್ತಿದ್ದುವ ಇಡ್ಲಿ ಅಥವಾ ದೋಸೆ ಅದನ್ನು ಯಾವ ರೀತಿ ಮಾಡ್ತಾಯಿದ್ರು, ಅಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನು ಒಂದು ಪ್ರಮಾಣದಲ್ಲಿತ್ತು. 3:1 ಅಂತಂತೀವಿ. 3 ಭಾಗ ಕಾರ್ಬೋಹೈಡ್ರೇಟು, 1 ಭಾಗ ಪ್ರೋಟೀನು. ಉದ್ದಿನ ಬೇಳೆ, ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿ ಅದನ್ನು ರುಬ್ಬಿ, ಕಲ್ಲಿನಲ್ಲಿ ರುಬ್ಬಿ ಅದನ್ನು ಹಿಂದಿನ ದಿನ ಹಾಗೆ ಅದನ್ನು ಹುದುಗುವಿಕೆಗೆ, ಫರ್ಮೆಂಟೇಷನ್ಗೆ ಇಟ್ಟು ನಂತರ ಮಾರನೇ ದಿನ ಹಾಕಿ ಅದನ್ನು ನಮಗೆ ಇಡ್ಲಿ ಅಥವಾ ದೋಸೆ ಮಾಡಿಕೊಡ್ತಾಯಿದ್ರು. ಇದರಿಂದ ನಮ್ಗೆ ಏನೇನು ಪ್ರಯೋಜನ ಆಗ್ತಾಯಿತ್ತು ಅಂತಂದರೆ, ಆ ಒಂದು ಹುದುಗುವಿಕೆಯ ಪ್ರಾಸೆಸ್, ಫರ್ಮೆಂಟೇಷನ್ ಪ್ರಾಸೆಸ್ಸಲ್ಲಿ ಲ್ಯಾಕ್ಟೋಬ್ಯಾಸಿಲಸ್, ಬೈಫಿಡೋಬ್ಯಾಕ್ಟೀರಿಯಾ, ಆಮೇಲೆ ಲ್ಯೂಕೋನಾಸ್ಟ್ಯಾಕ್ ಇವೆಲ್ಲ ಏನಂದರೆ ಗಾಳಿಯಲ್ಲೆಲ್ಲ ಇರುತ್ತೆ ಮತ್ತು ನಮ್ಮ ದೇಹದಲ್ಲೂ ಇರುತ್ತೆ, ನಮ್ಮ ಕೈಯಲ್ಲೂ ಇರುತ್ತೆ. ನಾವು ಅದನ್ನು ಹಿಟ್ಟನ್ನು ಕಲಸಿ ಅದನ್ನು ಹಾಗೆ ಇಟ್ಟಾಗ ಅಲ್ಲಿ ಬ್ಯಾಕ್ಟೀರಿಯನ್ ಅದು ಜಾಸ್ತಿ ಹೆಚ್ಚಾಗುತ್ತದು. 30 ನಿಮಿಷಕ್ಕೆ ಒಮ್ಮೆ ಬ್ಯಾಕ್ಟೀರಿಯಾದ್ದು ಡಬಲ್ ಆಗ್ತಾ ಬರುತ್ತೆ, ಅದರ ರೀಪ್ರೊಡಕ್ಷನ್ ಆಗ್ತಾ ಬರುತ್ತೆ. ಹಾಗಾಗಿ ಅದೇನು ಮಾಡುತ್ತೆ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ನ ಬಿಡುಗಡೆ ಮಾಡುತ್ತೆ, ವಿಟಮಿನ್ B12ನ ಬಿಡುಗಡೆ ಮಾಡುತ್ತೆ, ಇದರ ಜೊತೆಯಲ್ಲಿ ಫೈಟಿಕ್ ಆ್ಯಸಿಡನ್ನ ಬಿಡುಗಡೆ ಮಾಡುತ್ತೆ. ಏಕೆಂದರೆ ಬೇಳೆನ ನೆನೆಸ್ಬಿಟ್ಟು ಮಾಡಿರ್ತೀವಲ್ಲ, ಆ ಫೈಟಿಕ್ ಆ್ಯಸಿಡ್ ಅಥವಾ ಫೈಟೇಟ್ ಇದೆಯಲ್ಲ ಅದೇನು ಮಾಡುತ್ತೆ, ಅದರಲ್ಲಿರುವ ಅಂಶಗಳಾದ ಕಬ್ಬಿಣ ಮತ್ತು ಮೆಗ್ನೀಷಿಯಮ್ಮು, ಜಿಂಕು, ಕ್ಯಾಲ್ಶಿಯಮ್ಮು ಇದು ದೇಹ ಹೀರಿಕೊಳ್ಳಬೇಕು, ಆ ಥರ ಮಾಡುವಂಥ ಶಕ್ತಿ ಇದಕ್ಕೆ ಇದೆ. ಹಾಗಾಗಿ ಹಿಂದಿನ ದಿನ ನೆನೆಸಿಟ್ಟು ರುಬ್ಬಿ ಅದನ್ನು ಮಾರನೇ ದಿನ ಮಾಡಿದಾಗ ಅದರಿಂದ ನಾನಾ ರೀತಿಯ ಅನುಕೂಲಗಳು ನಮಗಾಗುತ್ತೆ. ಹಾಗಾಗಿ ಈ ಅನುಭವ ಅಜ್ಜಿಗಿತ್ತು, ಇದು ಆಕೆಗೆ ಗೊತ್ತಿತ್ತು. ಹಾಗಾಗಿ ಆಕೆ ಈ ಇಡ್ಲಿ ಅಥವಾ ದೋಸೆ ಈ ಥರ ಫರ್ಮೆಂಟೆಡ್ ಆಗಿರೋದನ್ನು ಅಥವಾ ರಾಗಿ ಅಂಬ್ಲಿ ಆಗಿರ್ಬೋದು, ತಂಗಳನ್ನಕ್ಕೆ ಮೊಸರು ಹಾಕಿ ಮಾಡುವಂಥದ್ದಾಗಿರ್ಬೋದು, ಈ ಥರದನ್ನು ಅಜ್ಜಿ ಮಾಡ್ತಾಯಿದ್ಲು. ಇದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗ್ತಾಯಿತ್ತು. ಎರಡನೆಯ ಒಂದು ಪ್ರಮುಖವಾದ ಅಂಶ ಏನು ಅಂತಂದರೆ, ಕಾಳುಗಳನ್ನು ನೆನೆಸಿಟ್ಟು ಕಾಳುಗಳ ಸೇವನೆ ಮಾಡೋದು. ಕಾಳುಗಳನ್ನು ನೆನೆಸಿಟ್ಟಿದ್ದಾಗ ಅದು ಸ್ಲೀಪಿಂಗ್ ಎಂಬ್ರಿಯೋ ಅಂತ ಕಾಳುಗಳನ್ನು ನಾವು ಕರಿತೀವಿ. ಅದಕ್ಕೆ ನೀರು ಬಿದ್ದಾಗ ಅದಕ್ಕೆ ಜೀವ ಬರುತ್ತೆ. ಅದರಲ್ಲಿ ನಾನಾ ರೀತಿಯ ಇನಿಬಿಟರಿ ಎನ್ಸೈಮ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಅದರ ಜೊತೆಯಲ್ಲಿ ಫೈಟಿಕ್ ಆ್ಯಸಿಡ್ ಬಿಡುಗಡೆಯಾಗುತ್ತೆ. ಈ ಫೈಟಿಕ್ ಆ್ಯಸಿಡನ್ನು ಹೊರಗಡೆ ನಾವು ತೆಗೆದುಹಾಕ್ತೀವಿ ನೀರಿನಿಂದ. ನಂತರ ಏನಾಗುತ್ತೆ, ಅದರಲ್ಲಿರುವ ಎಲ್ಲ ಅಂಶಗಳು ದೇಹ ಹೀರಿಕೊಳ್ಳಲು ಬಹಳ ಸಹಾಯ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಸುಲಭ ಆಗುತ್ತೆ. ಇದೆಲ್ಲ ಗೊತ್ತಿರೋದ್ರಿಂದ ಆಕೆ ಬೇಳೆಗಳು, ಕಾಳುಗಳು ಇವನ್ನೆಲ್ಲ ರಾತ್ರಿ ಹೊತ್ತು ನೆನೆಸಿಟ್ಟು ಅದರಿಂದ ಮಾರನೇ ದಿನ ಅಡಿಗೆಯನ್ನು ತಯಾರು ಮಾಡ್ತಾಯಿದ್ಲು. ಇದರ ಜೊತೆಯಲ್ಲಿ ಬಾದಾಮಿ ಆಗ್ಬೋದು, ಬೇರೆ ಬೇರೆ ಕಾಳುಗಳು ಅವುಗಳನ್ನೆಲ್ಲ ನೆನೆಸಿಟ್ಟು ಆಕೆ ಕೊಡ್ತಾಯಿದ್ಲು. ಇದರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ಪೌಷ್ಟಿಕಾಂಶಗಳು ದೊರಕ್ತಾಯಿತ್ತು, ಸರಿಯಾದ ಪ್ರಮಾಣದಲ್ಲಿ ದೊರಕ್ತಿತ್ತು ಮತ್ತು ಎಲ್ಲ ಪೌಷ್ಟಿಕಾಂಶಗಳು ದೇಹ ಹೀರಿಕೊಳ್ಳುವಂತೆ ಆಕೆ ಮಾಡ್ತಾಯಿದ್ಲು. ಕಾರಣ ಬೀಜಗಳನ್ನು ನೆನೆಸಿಡ್ತಾಯಿದ್ಲು, ಅದರಲ್ಲಿ ಲೈಫ್ ಇರ್ತಿತ್ತು, ಲೈಫ್ ಫೋರ್ಸ್ ಇರ್ತಾಯಿತ್ತು. ಹಾಗಾಗಿ ನಮ್ಮ ಆರೋಗ್ಯ ಅದ್ಭುತವಾಗಿ ಇರ್ತಾಯಿತ್ತು. ಇನ್ನು ಅಜ್ಜಿಯ ಮತ್ತೊಂದು ಬಯೋ ಹ್ಯಾಕಿಂಗ್ ಟೆಕ್ನಿಕ್ ಯಾವುದು ಅಂತ ನಾವು ನೋಡೋದಾದರೆ ತುಪ್ಪದ ಬಳಕೆ. ಆಕೆ ಅನ್ನ ಮಾಡಿ ಬಿಸಿ ಅನ್ನಕ್ಕೆ ಸಾರು ಹಾಕಿದಾಗ ತುಪ್ಪವನ್ನು ಹಾಕ್ತಾಯಿದ್ಲು. ತುಪ್ಪದ ಅನ್ನ, ತಿಂಡಿಗಳಿಗೆಲ್ಲ ತುಪ್ಪವನ್ನು ಹಾಕ್ತಾಯಿದ್ಲು. ಒಗ್ಗರಣೆ ಹಾಕ್ಬೇಕಾದ್ರೆ ತುಪ್ಪವನ್ನು ಹಾಕ್ತಾಯಿದ್ಲು. ತುಪ್ಪವನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಅಜ್ಜಿ ಬಳಕೆ ಮಾಡ್ತಾಯಿದ್ರು. ಹಾಗಾಗಿ ತುಪ್ಪ ನಮ್ಮ ದೇಹಕ್ಕೆ ಹೋದಾಗ ಅದು ತುಂಬ ಈ ಫ್ಯಾಟ್, ಗುಡ್ ಫ್ಯಾಟ್ ಇದೆಯಲ್ಲ ಅದು ಅತ್ಯಂತ ಅವಶ್ಯ. ಕಾರಣ ಏನಂತಂದರೆ
ಕೆಲವೊಂದು ವಿಟಮಿನ್ಗಳು ಈ ಫ್ಯಾಟಲ್ಲಿ ತುಪ್ಪವನ್ನು ಸೇವಿಸಿದಾಗ ನಾವು ಜೊತೆಯಲ್ಲಿ ಸೇವಿಸುವ ಕೆಲವು ಆಹಾರದಲ್ಲಿರುವ ವಿಟಮಿನ್ಗಳು ನಮ್ಮ ದೇಹ ತೆಗೆದುಕೊಳ್ಬೇಕು ಅಂದರೆ ತುಪ್ಪ ಬೇಕೇ ಬೇಕು. ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಕರಿತೀವಿ, ಎ ಡಿ ಇ ಕೆ. ಎ ವಿಟಮಿನ್, ಡಿ ವಿಟಮಿನ್, ಇ ವಿಟಮಿನ್, ಕೆ ವಿಟಮಿನ್. ಇವುಗಳು ನಮ್ಮ ದೇಹ ಅದನ್ನು ಹೀರಿಕೊಳ್ಬೇಕು ಅಂದರೆ ತುಪ್ಪದ ಜೊತೆಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಅಜ್ಜಿ ಎಲ್ಲೆಲ್ಲಿ ಸಾಧ್ಯನೋ ತುಪ್ಪಕ್ಕೆ, ಅನ್ನಕ್ಕೆ ತುಪ್ಪ ಹಾಕೋದು, ಅನ್ನ ಮಾಡಬೇಕಾದ್ರೆ ಹಾಕೋದು, ಸಾರು ಒಗ್ಗರಣೆಗೆ ತುಪ್ಪ ಹಾಕೋದು, ಈ ರೀತಿ ತುಪ್ಪವನ್ನು ಸತತವಾಗಿ ಬಳಕೆ ಮಾಡ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅಂತ ಏನಂತೀವಿ, ಅದು ದೇಹಕ್ಕೆ ಸಿಗ್ತಾಯಿತ್ತು. ಕಾರಣ ಈ ಒಂದು ಫ್ಯಾಟ್ ಸಹ ನಮ್ಮ ದೇಹಕ್ಕೆ ಅತೀ ಮುಖ್ಯ. ನಮ್ಮ ಜೀವಕೋಶದ ಹೊರ ಒಂದು ಮೆಂಬ್ರೇನ್ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಫ್ಯಾಟ್, ಕೊಲೆಸ್ಟ್ರಾಲ್ ಬೇಕೇ ಬೇಕು. ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು, ಪುರುಷರ ಟೆಸ್ಟೋಸ್ಟಿರಾನ್ ಆಗ್ಬೋದು, ಮಹಿಳೆಯರ ಎಸ್ಟ್ರೋಜನ್ ಆಗ್ಬೋದು. ಕೊಲೆಸ್ಟ್ರಾಲಿಂದನೇ ಇವುಗಳೆಲ್ಲ ಟೆಸ್ಟೋಸ್ಟಿರಾನು, ಎಸ್ಟ್ರೋಜನ್ನು ರೂಪವನ್ನು ಪಡೆಯುವಂಥದ್ದು. ಕೊಲೆಸ್ಟ್ರಾಲ್ ಒಂದು ಆಕಾರ ಅದರದ್ದು, ಅದು ಬೇಕೇ ಬೇಕು. ಅದರಿಂದನೇ ಅದು ಸೋರ್ಸ್, ಅದು ಅಲ್ಲಿಂದನೇ ಅದು ಎಂಜಮ್ಯಾಟಿಕ್ ಆ್ಯಕ್ಟಿವಿಟಿ ಆಗಿ ನಂತರ ಟೆಸ್ಟೋಸ್ಟಿರಾನ್ ಆಗ್ಬೋದು, ಎಸ್ಟ್ರೋಜನ್ ಆಗಿ ಅದು ಪರಿವರ್ತನೆ ಹೊಂದುವಂಥದ್ದು. ಹಾಗಾಗಿ ಅಜ್ಜಿ ಮತ್ತು ನಮ್ಮ ಮೂಳೆಗಳ ಬೆಳವಣಿಗೆ ಆಗ್ಬೋದು, ಸ್ನಾಯುಗಳಿಗೆ ಎಲ್ಲದಕ್ಕೂ ತುಪ್ಪ ತುಂಬ ಅವಶ್ಯಕ ಆಗಿರೋದ್ರಿಂದ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಅಜ್ಜಿ ತುಪ್ಪವನ್ನು ಬಳಕೆ ಮಾಡ್ತಾಯಿದ್ಲು. ಅದು ತುಂಬ ಮುಖ್ಯವಾಗಿತ್ತು. ಇನ್ನೊಂದು ಅಡಿಗೆ ಮನೆಯಲ್ಲಿ ನಡೆಯುತ್ತಿದ್ದ ಒಂದು ಹ್ಯಾಕಿಂಗ್ ಯಾವುದು ಅಂತಂದರೆ ಒಗ್ಗರಣೆ ಹಾಕುವುದು. ಅಜ್ಜಿ ಏನು ಮಾಡ್ತಾಯಿದ್ರು, ಆಹಾರ ಪದಾರ್ಥಗಳ ತಯಾರು ಮಾಡಿದ ಮೇಲೆ ನಂತರ ಅದಕ್ಕೆ ಒಗ್ಗರಣೆ ಅಂತ ನಾವು ಕರಿತೀವಿ. ಸಾಂಬಾರಿಗೆ ಎಲ್ಲ ಒಗ್ಗರಣೆ ಹಾಕ್ತೀವಲ್ಲ, ಅದು ಒಗ್ಗರಣೆ ಹಾಕಬೇಕಾದ್ರೆ ಆಕೆ ಏನು ಮಾಡ್ತಾಯಿದ್ಲು, ಜೀರಿಗೆ, ಮೆಂತ್ಯ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಥರದ್ದು ಮತ್ತು ಮೆಣಸು, ಈ ಥರ ಬಹಳಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಒಗ್ಗರಣೆ ಹಾಕ್ತಿದ್ಲು. ಇವುಗಳಲ್ಲೆಲ್ಲ ಫೈಟೋ ಕೆಮಿಕಲ್ಸ್ಗಳಿತ್ತು. ಅದೆಲ್ಲದೂ ಈ ಒಗ್ಗರಣೆ ಅಂಶದಲ್ಲಿ ಸೇರ್ಕೊಂತಾಯಿತ್ತು. ಅದು ದೇಹಕ್ಕೆ ಹೋಗ್ತಾಯಿತ್ತು. ಇದರ ಜೊತೆಯಲ್ಲಿ ಅರಿಶಿನ ಹಾಕಿದಾಗ, ಪೆಪ್ಪರ್ ಹಾಕಿದಾಗ, ಪೆಪರಿನ್ ಅನ್ನುವ ಒಂದು ಅಂಶ, ಅರಿಶಿನದಲ್ಲಿರುವ ಕರ್ಕ್ಯುಮಿನು, ಇವೆಲ್ಲ ಏನು ಅಂದರೆ ನಮ್ಮ ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಪೂರಕ. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಇದೆಯಲ್ಲ, ಅದು ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ನಮ್ಮ ಮೆದುಳಿಗೆ ನೇರವಾಗಿ ನಮ್ಮ ಮೆದುಳಿಗೆ ಹೋಗಿ ಅಲ್ಲಿರುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಅದಕ್ಕಿದೆ. ಹಾಗಾಗಿ ನಮಗೆ ಅರಿವಿಲ್ಲದೆ ಅಜ್ಜಿ ಅದನ್ನೆಲ್ಲ ಅಲ್ಲಿ ಬಳಕೆ ಮಾಡ್ತಾಯಿದ್ಲು. ಅದ್ರ ಜೊತೆ ಕಾಳು ಮೆಣಸಾಗ್ಬೋದು, ಜೀರಿಗೆ ಆಗ್ಬೋದು, ಇದರಲ್ಲಿರುವ ಪೆಪರಿನ್ ಆಗ್ಬೋದು, ಬೇರೆ ಬೇರೆ ಅಂಶಗಳು, ಫೈಟೋ ಕೆಮಿಕಲ್ಸ್ಗಳಂತ ಕರಿತೀವಿ. ಇದೆಲ್ಲ ನಮ್ಮ ದೇಹಕ್ಕೆ ಸೇರಿದಾಗ ನಮಗೆ ಅರಿವಿಲ್ಲದಂತೆ ದೇಹಕ್ಕೆ ಏನೇನು ಪೂರಕ ಅಂಶಗಳು ಬೇಕು ಅದೆಲ್ಲ ಅಲ್ಲಿ ಸಿಗ್ತಾಯಿತ್ತು. ಇದರ ಜೊತೆಯಲ್ಲಿ ಅಜ್ಜಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾಯಿದ್ಲು. ಆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಮಣ್ಣಿನ ಪಾತ್ರೆಗೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಮೈಕ್ರೋ ಹೋಲ್ಸ್ಗಳಂತ ಕರಿತೀವಿ. ಅಲ್ಲಿಂದ ಒಂದು ಗಾಳಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಮಾಡಿರುವ ಆಹಾರ ಕೆಡುವುದಿಲ್ಲ, ಮಾಡಿರುವ ಆಹಾರ ತಣ್ಣಗೆ ತಂಪಾಗಿರುತ್ತೆ. ಜೊತೆಯಲ್ಲಿ ಮಣ್ಣಿನಲ್ಲಿರುವಂತಹ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್, ಏನೇನು ಖನಿಜಾಂಶಗಳಿರುತ್ತೆ ಅದೆಲ್ಲ ಆಹಾರದಲ್ಲಿ ಸೇರ್ತಾಯಿತ್ತು. ಹಾಗಾಗಿ ನಮಗೆ ಅರಿವಿಲ್ಲದೆ ಬೇಕಾದಷ್ಟು ಹ್ಯಾಕಿಂಗ್ ನಡೀತಾ ಇತ್ತು. ಇಲ್ಲಿ ಸಣ್ಣ ಸಣ್ಣ ವಿಚಾರದಲ್ಲಿ ಒಂದು ಮಾಡಿಫಿಕೇಷನ್ನು ಅದು ನಮಗೆ ಒಳ್ಳೆಯದು ಮಾಡೋದು, ನಮ್ಮ ದೇಹವನ್ನು ಅದ್ಭುತವಾಗಿ ಇಡುವಲ್ಲೂ ಸಹಾಯ ಮಾಡುವಂತಹ ಕ್ರಿಯೆ ಇದು. ಇದರ ಜೊತೆಗೆ ಆಕೆ ಏನು ಮಾಡ್ತಾಯಿದ್ಲು, ಅಡುಗೆ ಮಾಡಬೇಕಾದ್ರೆ ಯಾವುದೇ ಮಸಾಲೆ ಇದೆಯಲ್ಲ ಅದನ್ನು ಗುಂಡು ಕಲ್ಲಿನಲ್ಲಿ ರುಬ್ತಾ ಇದ್ಲು. ಅದನ್ನು ತಿರುವುದು ಅಥವಾ ರುಬ್ಬುವುದು ಅಂತ ಕರಿತೀವಿ. ಅಂಥ ಸಂದರ್ಭದಲ್ಲಿ ಏನಾಗ್ತಾಯಿತ್ತು ಅಂದರೆ ಅದರಲ್ಲಿರುವ ಎಲ್ಲ ವೊಲಟೈಲ್ ಕಾಂಪೌಂಡ್ಗಳು ಏನಿರುತ್ತೆ ಆ ಮಸಾಲೆಯಲ್ಲಿರೋದು ಅದು ಹಾಳಾಗ್ತಾ ಇರಲಿಲ್ಲ, ಅಲ್ಲೇ ಉಳ್ಕೊಂತ ಇತ್ತು. ಜೊತೆಗೆ ಅದು ಜಜ್ಜುವ ಪ್ರಕ್ರಿಯೆ ಆಗಿರೋದ್ರಿಂದ ಕೋಶಗಳು ಒಡೆದು ಆ ಅಂಶಗಳೆಲ್ಲ ಮಸಾಲೆಯಲ್ಲಿ ಸೇರ್ಕೊಂತ ಇತ್ತು. ಆದರೆ ನಾವು ಮಿಕ್ಸಿಯಲ್ಲಿ ಮಾಡಬೇಕಾದ್ರೆ ಆ ಪ್ರೋಸೆಸ್ ನಡೆಯೋದಿಲ್ಲ. ಮಿಕ್ಸಿಯಲ್ಲಿ ಸಣ್ಣ ಸಣ್ಣ ತುಂಡುಗಳಾಗುತ್ತೆ, ಸಣ್ಣದು ಅತಿ ಸಣ್ಣ ತುಂಡುಗಳಾಗೋದು ನಿಜ, ಆದರೆ ಸಂಪೂರ್ಣವಾಗಿ ಕೋಶ ಒಡೆಯೋದಿಲ್ಲ, ಅದು ಹಾಗೇ ಇರುತ್ತೆ. ಆದರೆ ನಾವು ಜಜ್ಜಿದಾಗ ಅಥವಾ ರುಬ್ಬು ಗುಂಡಿನಲ್ಲಿ ತಿರುವಿದಾಗ, ಚಚ್ಚಿದಾಗ ಏನಾಗುತ್ತೆ ಅಂದರೆ ಕೆಲವು ಮಸಾಲೆನ ಹಾಗೆ ಜಜ್ಜಿ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಕೋಶಗಳು ಒಡೆಯುತ್ತೆ. ಕೋಶಗಳು ಒಡೆದು ಅದರಲ್ಲಿರುವ ಎಲ್ಲ ಅಂಶಗಳು ಒಂದು ಮಸಾಲೆಯಲ್ಲಿ ಸೇರ್ಕೊಳ್ಳೋದ್ರಿಂದ ಅದರ ರುಚಿ ಚೆನ್ನಾಗಿರುತ್ತೆ, ದೇಹಕ್ಕೆ ಬೇಕಾಗುವ ಎಲ್ಲ ಅಂಶಗಳು ಅದರಿಂದ ದೊರಕುತ್ತೆ. ಅದರ ಜೊತೆಯಲ್ಲಿ ಏನಾಗುತ್ತೆ, ಅದು ಒಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಅದು ಆವಿಯಾಗಿ ಹೋಗೋದಿಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಕಾರಣ ಮಿಕ್ಸಿಯಲ್ಲಿ ತಿರುಗಬೇಕಾದ್ರೆ ತುಂಬ ಶಾಖ ಉತ್ಪಾದನೆಯಾಗುತ್ತೆ. ಆ ಶಾಖಕ್ಕೆ ಅದೆಲ್ಲ ಆವಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಆವಿಯಾಗುವುದಿಲ್ಲ,
ಅಲ್ಲೇ ಉಳ್ಕೊಳ್ಳುತ್ತೆ ಮತ್ತು ಅದರಲ್ಲಿರೋ ಅಂಶ ಎಲ್ಲ ಹೊರಗಡೆ ಬಂದಿರುತ್ತೆ. ಹಾಗಾಗಿ ಅಜ್ಜಿ ಮಾಡುವ ಅಡಿಗೆ ಅದ್ಭುತವಾಗಿತ್ತು. ಕಾರಣ ಆಕೆ ಮಾಡುತ್ತಿದ್ದ ವಿಧಾನ, ಯಾವ ರೀತಿ ಮಾಡ್ತಿದ್ಲು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ಅಜ್ಜಿ ಏನು ಮಾಡ್ತಿದ್ಲು, ಬಾಳೆ ಎಲೆ ಮೇಲೆ ನಮಗೆ ಊಟನ ಬಡಿಸ್ತಾ ಇದ್ಲು. ಬಾಳೆ ಎಲೆ ನಿಮಗೆ ಗೊತ್ತಿದೆ, ಅದರಲ್ಲಿ ಬೇಕಾದಷ್ಟು ಫಿನಾಲಿಕ್ ಕಾಂಪೌಂಡ್ ಇರುತ್ತೆ, ಅದರ ಮೇಲೆ ವ್ಯಾಕ್ಸಿ ಲೇಯರ್ ಥರ ಇರುತ್ತೆ. ಬಿಸಿಯ ಊಟ ಅದರಲ್ಲಿ ಬಿದ್ದಾಗ ಏನಾಗುತ್ತೆ, ಅದೆಲ್ಲ ಕರಗಿ ಆಹಾರದಲ್ಲಿ ಸೇರಿಕೊಳ್ಳುತ್ತೆ. ದೇಹಕ್ಕೆ ಅತ್ಯಂತ ಪ್ರಮುಖವಾಗಿ ಉತ್ಕೃಷ್ಟವಾದ ಒಂದು ರಾಸಾಯನಿಕ ಅಂಶಗಳದ್ದು. ಅದರ ಸೇವನೆಯಿಂದ ನಮಗೆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ. ಆಹಾರ ತಿಂದಾಗ ಆ ಒಂದು ತೃಪ್ತಿ ಸಿಕ್ಕುತ್ತೆ. ಜೊತೆಯಲ್ಲಿ ಆಕೆ ಬಡಿಸುತ್ತಿದ್ದಾಗ ಆ ಪ್ರೀತಿಯನ್ನು ಸಹ ಹೆಚ್ಚು ನಮಗೆ ಅದು ಆಹಾರ ತುಂಬ ರುಚಿ ಎನ್ನುವ ಒಂದು ಫೀಲಿಂಗ್ ಸಹ ಕೊಡುತ್ತೆ. ಇದರ ಜೊತೆಯಲ್ಲಿ ನಂತರ ಆಕೆ ಸೋಂಪು ಕೊಡ್ತಾಯಿದ್ಲು, ಎಲೆ ಅಡಿಕೆ ಕೊಡ್ತಾಯಿದ್ಲು, ಬೆಲ್ಲ ಜೀರಿಗೆ ಇದನ್ನೆಲ್ಲ ಕೊಡ್ತಾಯಿದ್ಲು. ಇದರಿಂದ ಏನಾಗ್ತಿತ್ತು ಅಂದರೆ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗ್ತಾಯಿತ್ತು. ಜೀರಿಗೆಯನ್ನು ನಾವು ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ಡೈಜೆಸ್ಟಿವ್ ಎಂಜೈಮ್ಗಳು, ಪ್ಯಾನ್ಕ್ರಿಯಾಟಿಕ್ ಎಂಜೈಮ್ಸ್ಗಳನ್ನು ಹೆಚ್ಚು ಬೈಲ್ ಜ್ಯೂಸ್ ಎಲ್ಲ ತುಂಬ ಜಾಸ್ತಿ ಬಿಡುಗಡೆ ಮಾಡುತ್ತೆ. ಅದು ಬಿಡುಗಡೆಯಾದಾಗ ಏನಾಗುತ್ತೆ, ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗೋದ್ರಿಂದ ನಾವು ಎಷ್ಟು ಆಹಾರ, ಕಡಿಮೆ ಆಹಾರನೇ ತಿನ್ಬೋದು, ಅದು ಸರಿಯಾಗಿ ಜೀರ್ಣ ಆಗಿ ಶಕ್ತಿ ಬಿಡುಗಡೆಯಾಗಿ ನಮ್ಮ ದೇಹಕ್ಕೆ ಅದು ಸೇರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಎಲ್ಲ ಪ್ರೋಸೆಸ್ನ ನಾವು ನೋಡಿದಾಗ ಅಜ್ಜಿ ಎಷ್ಟು ಬುದ್ಧಿವಂತೆ ಅಂತ ನಮಗೆ ಗೊತ್ತಾಗುತ್ತೆ. ಜೊತೆಯಲ್ಲಿ ಬೇಸಿಗೆಯಲ್ಲಿ ಯಾವ ರೀತಿಯ ಆಹಾರ ಕೊಡಬೇಕು, ಮಳೆಗಾಲದಲ್ಲಿ ನೋಡಿ ಶುಂಠಿ ಆ ಥರದ ಕಷಾಯಗಳು ಅಥವಾ ಶುಂಠಿ ಮತ್ತು ಜಿಂಜರ್ ಅಥವಾ ಪೆಪ್ಪರ್, ಕರಿಮೆಣಸು ಇದನ್ನು ಹೆಚ್ಚು ಬಳಕೆ ಮಾಡ್ತಾಯಿದ್ಲು. ಮತ್ತು ಚಳಿಗಾಲದಲ್ಲಿ ಹೆಚ್ಚು ಬೆಲ್ಲ, ಎಳ್ಳು, ಕೊಬ್ಬರಿ ಆ ಥರದನ್ನು ಬಳಕೆ ಮಾಡ್ತಾಯಿದ್ಲು. ಬೇಸಿಗೆ ಕಾಲದಲ್ಲಿ ಹೆಚ್ಚು ಮೊಸರು, ಮಜ್ಜಿಗೆ, ತಂಪಾದಂಥದ್ದು ಅಂದರೆ ಆಯಾ ಕಾಲಕ್ಕೆ ಅನುಗುಣವಾಗಿ, ಆಯಾ ಮಾಸಕ್ಕೆ ಅನುಗುಣವಾಗಿ ಆಹಾರ ತಯಾರಿಕೆಯೂ ಸಹ ನಡೀತಾ ಇತ್ತು. ಇದೆಲ್ಲ ನೋಡಿದಾಗ ನಮಗನ್ಸುತ್ತೆ ಅಜ್ಜಿಗೆ ನಮ್ಮ ದೇಹದ ಬಗ್ಗೆ ಸಂಪೂರ್ಣ ಅರಿವಿತ್ತು. ಯಾವಾಗ ಯಾವ ಆಹಾರ ಕೊಟ್ಟರೆ ಒಳ್ಳೆಯದು, ಯಾವುದು ಕೊಡಬಾರ್ದು ಅನ್ನೋದು ಆಕೆಯ ಹಿರಿಯರಿಂದ ಪಡೆದ ಜ್ಞಾನದಿಂದನೇ ಅದು ಆಕೆಗೆ ಗೊತ್ತಿತ್ತು. ಹಾಗಾಗಿ ಅಜ್ಜಿಯನ್ನು ನಾವು ಬಯೋ ಹ್ಯಾಕರ್ ಅಂತ ಕರೆದ್ರೂ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಅಜ್ಜಿ ಬಿಸಿಯ ಅನ್ನವನ್ನು ಕೊಡ್ತಾ ಇರಲಿಲ್ಲ. ತಕ್ಷಣ ಏನಾಗುತ್ತೆ, ಬಿಸಿ ಅನ್ನ ತಿಂದಾಗ ಮ್ಯೂಕೋಸಲ್ ಇರಿಟೇಷನ್ ಶುರು ಆಗುತ್ತೆ ಮತ್ತು ಗ್ಲೈಸೆಮಿಕ್ ಇಂಡೆಕ್ಸು ಜಾಸ್ತಿ ಆಗಿಬಿಡುತ್ತೆ. ಅನ್ನ ಅದು ಜೆಲಾಟಿನೈಸ್ ಆಗಿರೋದ್ರಿಂದ ಬಿಸಿ ಅನ್ನೋದಕ್ಕಿಂತ ತಣ್ಣಗಿನ ಅನ್ನ ತಿನ್ನಬೇಕು ಅಂತ ಹೇಳ್ತಾರೆ. ತಣ್ಣಗಿನ ಅನ್ನ ತಿಂದಾಗ ಏನಾಗುತ್ತೆ ಅಂದರೆ ಅದು ಒಂದು ರೆಸಿಸ್ಟೆಂಟ್ ಫ್ಯಾಟ್ ಆಗಿರುತ್ತೆ, ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿರುತ್ತೆ. ಅದು ನಮ್ಮ ಗ್ಲೈಸೆಮಿಕ್ ಅಂದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಏರದಂತೆ ಅದನ್ನು ತಡೆಯುವ ಶಕ್ತಿ ಅದಕ್ಕಿದೆ. ಜೊತೆಯಲ್ಲಿ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಪ್ರೋಬಯಾಟಿಕ್ಸ್ ಇದನ್ನು ಅಜ್ಜಿ ಖಂಡಿತ ಬಡಿಸ್ತಾಯಿದ್ರು. ಸಾಂಬಾರು, ರಸಮ್ಮು ಇದೆಲ್ಲ ಆದಮೇಲೆ ಮೊಸರನ್ನು, ಮಜ್ಜಿಗೆ, ಉಪ್ಪಿನಕಾಯಿ ಊಟದಲ್ಲಿ ಅಲ್ಲಿ ಜೊತೆಯಲ್ಲಿ ಇದ್ದೇ ಇರ್ತಿತ್ತು. ತರಾವರಿ ಉಪ್ಪಿನಕಾಯಿ, ಅಜ್ಜಿ ಮಾಡಿರುವ ಉಪ್ಪಿನಕಾಯಿಗಳ ದೊಡ್ಡ ಒಂದು ಪಟಿನೇ ಇರುತ್ತೆ. ಎಲ್ಲ ತರಕಾರಿಗಳಾಗ್ಬೋದು, ಮಾವಿನಕಾಯಿ, ಆಮಟೆಕಾಯಿ, ಎಲ್ಲ ಕಾಯಿಗಳಿಂದ ಆಕೆ, ನಿಂಬೆಹಣ್ಣು ಎಲ್ಲದರಿಂದ, ಎರಳಿಕಾಯಿ, ಈ ಥರದ ಉಪ್ಪಿನಕಾಯಿಗಳನ್ನು ಆಕೆ ಮಾಡ್ತಾ ಇದ್ಲಲ್ಲ, ಅದೆಲ್ಲ ಪ್ರೋಬಯಾಟಿಕ್ ಆಗಿತ್ತು. ಹಾಗಾಗಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಸರಿಯಾಗಿ ವೃದ್ಧಿಯಾಗಲು, ವೈವಿಧ್ಯ ರೀತಿಯ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಲು ಈ ಉಪ್ಪಿನಕಾಯಿಗಳು ಸಹಾಯ ಮಾಡ್ತಾಯಿದ್ವು, ಪ್ರೋಬಯಾಟಿಕ್ಸ್ಗಳು ಸಹಾಯ ಮಾಡ್ತಾಯಿದ್ವು. ಹಾಗಾಗಿ ಅಜ್ಜಿಯ ಒಂದು ಬಯೋ ಹ್ಯಾಕಿಂಗಿಂದ ಎಲ್ಲರ ಆರೋಗ್ಯ ಅದ್ಭುತವಾಗಿರ್ತಿತ್ತು. ಕಾರಣ ಯಾವ ಸಂದರ್ಭದಲ್ಲಿ ಯಾವ ಕಾಲಕ್ಕೆ ಏನು ಕೊಡಬೇಕು ಎನ್ನುವ ಒಂದು ಜ್ಞಾನ ಆಕೆಗೆ, ನಮ್ಮ ದೇಹದ ಸಂಪೂರ್ಣ ಒಂದು ಅರಿವು ಆಕೆಗೆ ಇತ್ತು. ಹಾಗಾಗಿ ಅದಕ್ಕೆ ತಕ್ಕಂತೆ ಪೂರಕವಾದ ಆಹಾರವನ್ನು ಆಕೆ ಕುಟುಂಬದವರಿಗೆ ನೀಡ್ತಾ ಇದ್ಲು. ಕುಟುಂಬದವರ ಆರೋಗ್ಯದಿಂದ ಇರ್ತಾಯಿದ್ರು. ಆರೋಗ್ಯವೇ ಭಾಗ್ಯ ಎನ್ನುವುದು ಆಕೆಗೆ ಚೆನ್ನಾಗಿ, ನಮ್ಮ ಪೂರ್ವಜರಿಗೆ ಚೆನ್ನಾಗಿ ತಿಳಿದಿತ್ತು. ಆದ ಕಾರಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಅವರು ಕೊಡ್ತಾಯಿದ್ರು. ಹಾಗಾಗಿ ಅವರು ಸದಾ ಆರೋಗ್ಯವಂತರಾಗಿ ಸದಾ ಸುಖಿಗಳಾಗಿರ್ತಿದ್ರು. ನಮಸ್ಕಾರ.